ತನ್ನ ಹೆಂಡತಿಗಾಗಿ ಶಹಜಾನ್ ತಾಜ್ ಮಹಲ್ ಕಟ್ಟಿಸಿದ. ಆದರೆ ಇಲ್ಲೊಬ್ಬ ಪ್ರೇಮಿ ತನ್ನ ಹೆಂಡತಿಯ ಸಮಾಧಿಯ ಪಕ್ಕದಲ್ಲೇ ತಾನು ಜೀವಂತವಾಗಿರುವಾಗಲೇ ಸಮಾಧಿ ಕಟ್ಟಿಸ್ಕೊಳ್ತಿದ್ದಾನೆ. ಅದು ಎಲ್ಲಿ ಅಂತೀರಾ? ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ರಾಮ್ ಮೋಹನ್ ರಾಜು ಅನ್ನೋ ಒಬ್ಬ ನಿವೃತ್ತ ಸರ್ಕಾರಿ ಅಧಿಕಾರಿ ವಾಸವಾಗಿದ್ದ. 1978ರಲ್ಲಿ ರಾಜ್ಯಲಕ್ಷ್ಮಿ ಎಂಬಾಕೆಯನ್ನ ಮದುವೆಯಾದ್ರು. ಕಾಲ ಕಳೆಯಿತು. 4 ಹೆಣ್ಮಕ್ಳು ಹುಟ್ಟಿದ್ರು. ಮನೆಯಲ್ಲಿ ಸಂತಸ ತುಂಬಿತ್ತು. ಆದರೆ ಆ ಸಂತೋಷದಲ್ಲಿ ಬರ ಸಿಡಿಲು ಬಂದು ಬಿಟ್ಟಿತ್ತು. 2011ರಲ್ಲಿ ರಾಜ್ಯಲಕ್ಷ್ಮಿಗೆ ಕ್ಯಾನ್ಸರ್ ಬಂದಿದೆ ಅನ್ನೋದು ಗೊತ್ತಾಯಿತು. ರಾಜ್ಯಲಕ್ಷ್ಮಿ ಈ ಲೋಕವನ್ನೇ ಬಿಟ್ಟು ಹೊರಟು ಹೋದ್ರು. ಆ ನಂತರ ರಾಮ್ ಮೋಹನ್ ಬದಲಾಗಿ ಬಿಟ್ರು. ಮನೆ ತುಂಬ ಮಕ್ಕಳಿದ್ರು, ಅವರ ಮನಸ್ಸು ಮಾತ್ರ ಖಾಲಿಯಾಗಿತ್ತು. ಪ್ರತಿದಿನ ಪತ್ನಿಯ ಸಮಾಧಿ ಬಳಿ ಹೋಗಿ ಮೌನವಾಗಿ ಕುಳಿತುಕೊಳ್ತಿದ್ರು. ಒಂದು ದಿನ ಅವರು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡ್ರು. ಜೀವಂತವಾಗಿರುವಾಗಲೇ ಸ್ಮಶಾನದ ಅಧಿಕಾರಿಗಳನ್ನು ಭೇಟಿ ಮಾಡಿ, ನಾನು ಸತ್ತ ಮೇಲೆ ನನ್ನ ಹೆಂಡತಿಯ ಪಕ್ಕದಲ್ಲೇ ಇರಬೇಕು, ಅವಳ ಸಮಾಧಿಯ ಪಕ್ಕದಲ್ಲೇ ನನ್ನ ಸಮಾಧಿ ಕಟ್ಟಿಸಬೇಕು ಅಂದ್ರು. ತಮ್ಮ ಪಿಂಚಣಿಯ ಹಣದಿಂದಲೇ ಸುಮಾರು 4 ಲಕ್ಷ ಖರ್ಚು ಮಾಡಿ ಸಮಾಧಿ ಕಟ್ಟಿಸಿಕೊಂಡ್ರು. ಅಷ್ಟೇ ಅಲ್ಲ, ತಮ್ಮ ಹೆಣ್ಣು ಮಕ್ಕಳಿಗೆ ಕೂಡ ಹೇಳಿದ್ರು, ನಾನು ಸತ್ತ ಮೇಲೆ ನಿಮ್ಮ ತಾಯಿಯ ಪಕ್ಕದಲ್ಲೇ ನನ್ನನ್ನು ಮಲಗಿಸಬೇಕಂತ ಹೇಳಿದ್ರು. ತಮ್ಮ ಅಂತಿಮ ವಿಧಿವಿಧಾನಕ್ಕೆ ಬೇಕಾದ ಹಣವನ್ನು ಮುಂಚಿತವಾಗಿ ಸ್ನೇಹಿತನ ಬಳಿ ಇಟ್ಟು ಹೋಗಿದ್ರು. ಇಂದು ಆ ಸಮಾಧಿ ನೋಡೋರು ಒಂದು ಕ್ಷಣ ಕಣ್ಣೀರು ಹಾಕ್ತಾರೆ. ಯಾಕಂದ್ರೆ ಅದು ಕಲ್ಲಿನಿಂದ ಕಟ್ಟಿದ ಸಮಾಧಿ ಅಲ್ಲ, ಅದು ಒಬ್ಬ ಗಂಡ ತನ್ನ ಹೆಂಡತಿಗೆ ಕೊಟ್ಟ ಕೊನೆಯ ಪ್ರೀತಿ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆಯಾಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.